ಬಹುತೇಕರ ಬಾಲ್ಯ ಮತ್ತು ಯೌವನಕ್ಕೆ ಜೀವನ ತುಂಬಿದಂತಹ ದನಿ ಮರೆಯಾಗಿದೆ. ಹೌದು, ಎಸ್ ಜಾನಕಿಯವರು ಇನ್ನು ನೆನಪು ಮಾತ್ರ. ಈಗ ಅಂತಿಮ ದರ್ಶನವನ್ನು ಕೂಡ ಸಾರ್ವಜನಿಕರು ಪಡಿತಾ ಇದ್ದಾರೆ. ಇನ್ನು ಮಾತನಾಡೋದಕ್ಕೆ ಜೋಗಿ ಸುನೀತಾ ಅವರು ಗಾಯಕಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಜಾನಕಮ್ಮ ಸಂಗೀತ ಲೋಕದ ಸ್ಟ್ರೆಂತು, ಯುವ ಗಾಯಕರಿಗಂತೂ ಅವರು ರೋಲ್ ಮಾಡೆಲ್ಲು. ಇಂತಹ ಸಂದರ್ಭದಲ್ಲಿ ಜಾನಕಮ್ಮ ಅವರನ್ನು ಯಾವ ರೀತಿ ನೆನಪಿಸಿಕೊಳ್ಳುವಂತಹ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಹೇಳಿ? ಜಾನಕಮ್ಮ ಅವರು ನಮ್ಮಂಥ ಎಷ್ಟೋ ಗಾಯಕರಿಗೆ ಅವರು ಒಂದು ಏಕಲವ್ಯ ಇದ್ದ ಹಾಗೆ. ಯಾಕೆಂದರೆ ಅವರು ಎಲ್ಲ ಹಾಡುಗಳನ್ನು ಕೇಳಿಕೊಂಡೆ ನಮ್ಮಂಥ ಗಾಯಕರು ಇವತ್ತಿಗೂ ಒಂದು ಗಾಯನ ಕ್ಷೇತ್ರದಲ್ಲಿ ಇರೋದು. ಅವರು ಎಲ್ಲ ರೀತಿಯ ಹಾಡುಗಳನ್ನು ಹಾಡಿದ್ದಾರೆ. ಪೆಪಿ ನಂಬರ್ ಆಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ಭಕ್ತಿಗೀತೆಗಳಾಗಿರ್ಬೋದು. ಅವರ ಹಾಡುಗಳಿಗೆ ಏನೇನು ಆ ಒಂದು ಹಾಡಿಗೆ ಏನು ಬೇಕೋ ಅದನ್ನು ನ್ಯಾಯಬದ್ಧತೆಯನ್ನು ಕೊಡ್ತಾಯಿದ್ರು. ಆ ಹಾಡುಗಳನ್ನು ನಾವು ಹಾಗೆ ಅಭ್ಯಾಸ ಮಾಡ್ತಾಯಿದ್ವಿ. ಆ್ಯಂಡ್ ಹಾಗೆ ಅವರ ಒಡನಾಟ ಅಷ್ಟೇ. ನಾನು ಅವರನ್ನು ವೇದಿಕೆ ಮೇಲೆ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀನಿ ಬಿಟ್ಟರೆ ಸಿನಿಮಾದಲ್ಲಿ ಅವ್ರ ಜೊತೆ ಯಾವತ್ತೂ ನಾನು ಹಾಡುಗಳನ್ನು ಹಾಡಿಲ್ಲ. ಬಟ್ ಸುಮಾರು ವೇದಿಕೆಗಳಲ್ಲಿ ಅವ್ರ ಜೊತೆ ನಾನು ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ. ಆ ವೇದಿಕೆಯನ್ನು ಹಂಚ್ಕೊಂಡಂತಹ ಸಂದರ್ಭದಲ್ಲಿ ಅನುಭವ ಹೇಗಿರ್ತಿತ್ತು ಮೇಡಮ್? ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರ್ತಿತ್ತು ಜಾನಕಮ್ಮ ಅವ್ರ ಜೊತೆಗೆ? ಅವ್ರು ಎಲ್ಲ ಹಾಡುಗಳನ್ನು ಅವರು ವೇದಿಕೆ ಹಂಚ್ಕೊಂಡಾಗ ಅವ್ರು ಕೂತ್ಕೊಂಡು ಕೇಳ್ತಾಯಿದ್ರು. ನಾವೆಲ್ಲರೂ ಹಾಡೋದನ್ನು ಕೇಳ್ತಾಯಿದ್ರು. ಹಾಡು ಕಾರ್ಯಕ್ರಮ ಮುಗಿದ ಮೇಲೆ ಬಂದು ತುಂಬ ಚೆನ್ನಾಗಿ ಹಾಡಿದೆ, ಎಲ್ಲ ಹಾಡುಗಳನ್ನು ಚೆನ್ನಾಗಿ ಹಾಡಿದೆ, ನನಗೆಲ್ಲ ಹಾಡುಗಳು ನೆನಪಾಗ್ತಾ ಇತ್ತು. ಆ್ಯಂಡ್ ಇನ್ನೊಂದು ಸ್ವಲ್ಪ ನೀನು ಆ ಒಂದು ಹಾಡನ್ನು ಹಿಂಗೆ ಹಾಡ್ಬೋದಿತ್ತು, ಆ ಥರ ಹಾಡ್ಬೋದಿತ್ತು ಅಂತೆಲ್ಲ ಹೇಳಿ ಭಾಳ ಮಾರ್ಗದರ್ಶನ ಮಾಡ್ತಾಯಿದ್ರು ಮೇಡಮ್. ಈಗ ಜಾನಕಮ್ಮನವರನ್ನು ಕಳೆದುಕೊಂಡಂತಹ ಈ ಸಂದರ್ಭದಲ್ಲಿ ನಾವು ಅವರು ಗೀತೆಯ ಮೂಲಕವೇ, ಅವರು ಹಾಡಿದ ಹಾಡುಗಳ ಮೂಲಕವೇ ನಮನವನ್ನು ಸಲ್ಲಿಸಬೇಕಾಗುತ್ತೆ. ತಾವೇನಾದರೂ 2 ಲೈನ್ಗಳ ಮೂಲಕ ಅವರನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸ ಮಾಡಬಹುದಾ ಮೇಡಮ್? ಖಂಡಿತ ಸರ್. ಯಾಕೆಂದರೆ ಅವರಿಗೆ ನಾವೆಲ್ಲ ಹಾಡೋದಂದ್ರೆ ಅವ್ರಿಗೆ ಬಹಳ ಇಷ್ಟ. ಯಾವಾಗಲೂ ಹೇಳ್ತಿದ್ರು, ಏನೇ ಆದ್ರೂ ಹಾಡೋದನ್ನು ಮಾತ್ರ ನಿಲ್ಲಿಸಬಾರ್ದು, ಪ್ರತಿದಿನ ಹಾಡಬೇಕು, ಪ್ರತಿದಿನ ಅಭ್ಯಾಸ ಮಾಡಬೇಕು ಅಂತೆಲ್ಲ ಹೇಳಿ. ಹಾಗಾಗಿ ಅವ್ರು ಎಷ್ಟೋ ಹಾಡುಗಳು ನಮಗೆ ಮಾರ್ಗದರ್ಶನ. ಅದರಲ್ಲಿ ಒಂದು ನಂಬಿದೆ ನಿನ್ನ ನಾದ ದೇವತೆಯೇ ಅಭಿಮಾನ ತಳೆದ ತಾಯೇ ಭಾರತಿಯೇ ನಂಬಿದೆ. ಆಮೇಲೆ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದು ಕಾಣೆ. ಯಾವ ಜನ್ಮದ ಮೈತ್ರಿ ಮೇಡಮ್, ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಬೆಳಿಬೇಕು ಅಂದರೆ ಗಾಡ್ ಫಾದರ್ ಇರಬೇಕಾಗುತ್ತೆ, ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗೋರು ಇರಬೇಕಾಗುತ್ತೆ. ಬಟ್ 4ನೇ ವರ್ಷಕ್ಕೇನೆ ಸಂಗೀತವನ್ನು ಕಲಿತು 60 ವರ್ಷಗಳ ಕಾಲ ಅದೇ ಕ್ಷೇತ್ರದಲ್ಲಿ ಮುಂದುವರಿಯುವಂಥದ್ದು ತಮಾಷೆ ಮಾತಲ್ಲ. ಆ ಸಾಧನೆಯ ಬಗ್ಗೆ ಜಾನಕಮ್ಮ ಅವರನ್ನು ಈ ಸಂದರ್ಭದಲ್ಲಿ ಹೇಗೆ ನೆನಪಿಸ್ಕೊಳ್ತಿರ್ತಾವು ಅಂತೇಳಿ? ಹೌದು ಸರ್. ಅವರ ಸಾಧನೆ ಬಗ್ಗೆ ಮಾತಾಡೋಕ್ಕೆ ನನಗೆ ಎಷ್ಟರ ಮಟ್ಟಿಗೆ ಅರ್ಹತೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಅವರಷ್ಟು ಸುದೀರ್ಘವಾಗಿ ಆಳಿದಂಥ ಗಾಯಕಿನೇ ಯಾರೂ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆಂದರೆ ನೀವೇ ಹೇಳ್ದಂಗೆ ಇವತ್ತಿಗೂ ನಾವು ಕಾರ್ಯಕ್ರಮದಲ್ಲಿ ಈಗಿನ ಹಾಡುಗಳನ್ನು ಹಾಡಿದ್ರು ನಾವು ಕಾರ್ಯಕ್ರಮ ಎಂಡಾಗೋದು ನಗುವ ನಯನ ಜೊತೆಯಲ್ಲಿ ಈ ಥರ ಹಾಡುಗಳಿಗೆ. ಸೊ ಇವತ್ತಿಗೂ ಅವರು ಚಿರಂಜೀವಿ ಆಗಿದ್ದಾರೆ. ಇವತ್ತು ಅವ್ರ ಹಾಡುಗಳನ್ನು ಹಾಡೇ ನಾವು ಕಾರ್ಯಕ್ರಮವನ್ನು ಮುಗಿಸುವಂಥದ್ದು. ಸೊ ಹಾಗಾಗಿ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ನಮ್ಮ ಜೊತೆ ಇದ್ದಾರೆ, ಎಷ್ಟರ ಮಟ್ಟಿಗೆ ಅವ್ರು ನಮ್ಮ ಹಾಡುಗಳಲ್ಲಿ ಇದ್ದಾರೆ ಅಂದ್ಬಿಟ್ಟು. ಹಾಗಾಗಿ ಅವ್ರನ್ನ ಸ್ಮರಿಸೋದು ಪ್ರತಿಯೊಂದು ಕಾರ್ಯಕ್ರಮದ ಇನ್ಮುಂದೆ ಎಲ್ಲೇ ಕಾರ್ಯಕ್ರಮದ ಅವ್ರು ಹಾಡು ಹಾಡಿದಾಗಲೂ ಅವ್ರು ಜೀವಂತವಾಗಿರ್ತಾರೆ ಸರ್. ಅಷ್ಟು ಮಾತ್ರ ಹೇಳ್ಬೋದು ಮೇಡಮ್. ಭಾಳಷ್ಟು ಜನ 2 ಸಾಂಗ್ ಹಿಟ್ ಆಗ್ತಾ ಇದ್ದ ಹಾಗೆ ಕೈಗೆ ಸಿಗಲ್ಲ. ಇಂತಹ ಸಂದರ್ಭದಲ್ಲಿ 60 ವರ್ಷಗಳ ಕಾಲ ಸುದೀರ್ಘ ಪಯಣವಿದ್ದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಕಿರಿಯರನ್ನೆಲ್ಲ ಬೆಳೆಸುತ್ತಾ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಗುಣವೇ ಇವತ್ತು ಈ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳಾಗೋದಕ್ಕೆ ಕಾರಣ ಆಯ್ತಾ ಅಂತ ಹೇಳಿ? ಹೌದು ಸರ್, ಖಂಡಿತ ಹೌದು ಸರ್. ನಾನು ಆವಾಗಲೇ ಹೇಳಿದೆ, ಅವ್ರ ಸರಳತೆನೇ ಅಷ್ಟೇ. ಯಾವತ್ತೂ ನಾನು ನೋಡಿದಾಗಿಂದನೂ ಅದೇ ಸರಳತೆ, ಅದೇ ಒಬ್ಬ ಗಾಯಕನಿಗೆ ಯಾವ ರೀತಿ ಮರ್ಯಾದೆ ಇದೆಯೋ ಸಹವಾದ್ಯಗಾರನಿಗೂ ಅಷ್ಟೇ ಇರ್ಬೋದು, ಅವ್ರ ಜೊತೆ ಹಾಡುವಂಥ ಸಿಂಗರ್ಸ್ಗಾಗಿರ್ಬೋದು ಅಷ್ಟೇ ಮರ್ಯಾದೆ, ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ. ವೇದಿಕೆ ಬರುವಾಗ ವೇದಿಕೆಗೆ ನಮಸ್ಕಾರ ಮಾಡಿ, ಇದು ಎಲ್ರಿಗೂ ಸಿಗೋದಲ್ಲ, ಇದು ಕೇವಲ ಒಂದು ಗಾಯಕರಿಗೆ ಮಾತ್ರ ಸಿಗುವಂಥ ವೇದಿಕೆಗೆ ನಮಸ್ಕಾರ ಮಾಡಿ, ನುಡಿಸುವಂಥ ವಾದ್ಯ ಕಲಾವಿದರಿಗೆ ನಮಸ್ಕಾರ ಮಾಡಿ, ನಂತರದಲ್ಲಿ ಹಾಡುವಂಥ ಸಹ
ಗಾಯಕರಿಗೆ ಒಂದು ಪ್ರೀತಿಯನ್ನು ತೋರಿಸಿ ಆ ಸರಳತೆ ಯಾರಿಗೂ ಬರಲ್ಲ ಸರ್. ಇವಾಗ ಯಾರೋ ಹಾಡ್ತಾರೆ ನಮಗೇನಾಗಬೇಕು, ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಹೋಗ್ಬೋದು ಅನ್ನೋ ರೀತಿಲಿ ಇರ್ತಾರೆ. ಬಟ್ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿ ಕೊನೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ಹೋಗುವಂಥ ಜೀವ ಎಲ್ಲಿದೆ ಸರ್ ಇವಾಗ. ಅದಕ್ಕೆ ಅವರನ್ನು ಮಾತೃ ಅಮ್ಮ ಅಂತ ಕೂಗೋದು, ಅದಕ್ಕೋಸ್ಕರನೇ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್.